ಕಾಡು ಹೋಯ್ತು ನಾಡು ಬಂತು, ಬೆಟ್ಟ ಹೋಯ್ತು ಬಯಲು ಆಯ್ತು. ಕಾಡು ಹೋಯ್ತು ನಾಡು ಬಂತು, ಬೆಟ್ಟ ಹೋಯ್ತು ಬಯಲು ಆಯ್ತು. ಗೇಮೆ ಹೋಯ್ತು ಮಾಡ್ರನ್ ಆಯ್ತು, ತಾಳ್ಮೆ ಹೋಯ್ತು ಓಡೋದಾಯ್ತು. ಬಾಳ ಬಣ್ಣ ಬದಲಾಗೋಯ್ತು, ಜಗಕ್ಕೆ ಜಗವೇ ರಂಗಾಗೋಯ್ತು. ಸ್ನೇಹ ಪ್ರೀತಿ ಮಣ್ಣಾಗೋಯ್ತು, ದುಡ್ಡೇ ಎಲ್ಲರ ಕಣ್ಣಾಗೋಯ್ತು. ಬೇಕೇ ಬೇಕು ನ್ಯಾಯ ಬೇಕು, 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 ಬೇಕೇ ಬೇಕು ನ್ಯಾಯ ಬೇಕು. ನಮಸ್ಕಾರ ವೀಕ್ಷಕರೇ, ಮುಂದುವರೆದ ಪಾಲಿಕೆ ಸಿಬ್ಬಂದಿಗಳ ಮುಷ್ಕರ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಹೇಳ್ತಾರಲ್ಲ 8ನೇ ತಾರೀಕಿನಿಂದ ಇವತ್ತಿಗೆ 4ನೇ ದಿನ ಮುಷ್ಕರ. ಕೆಲವೊಂದು ಡಿಮ್ಯಾಂಡ್ಗಳು ಅಂದ್ರೆ ಇಲ್ಲಿ ನೀವು ಕೇಳ್ಬೋದು, ನಾವು ಇಲ್ಲಿ ಕರ್ನಾಟಕವನ್ನ ಅಥವಾ ಸರ್ಕಾರವನ್ನ ಕೊಳ್ಳೆ ಹೊಡೆಯುವ ಯಾವುದೇ ಡಿಮ್ಯಾಂಡ್ಗಳನ್ನ ಇಟ್ಟಿಲ್ಲ. 7 ಡಿಮ್ಯಾಂಡ್ಗಳು ಇದ್ದಾವೆ. ವಿಶೇಷವಾಗಿ ಅವೆಲ್ಲ ಜಿನೈನ್ ಇದ್ದಾವೆ. ಸರ್ಕಾರಿ ನೌಕರರು ಅಂತ ನೀವು ಹೇಳ್ತೀರಿ, ಇಲ್ಲಿ ಪಾಲಿಕೆ ನೌಕರರು ಸರ್ಕಾರಿ ನೌಕರರು ಆದ್ರೂ ಕೂಡ ಒಂದು ರೀತಿಯಿಂದ ತಾರತಮ್ಯ ಮಾಡಿದ್ದೀವಿ. ವಿಶೇಷವಾಗಿ ಇವತ್ತು ಶ್ರೀವತ್ಸ ಅವರು ಹಾಗೆ ಮಾಜಿ ಸಚಿವರು ಸುರೇಶ್ ಕುಮಾರ್ ಅವರು ಬಂದಿದ್ರು. ಅವರು ಕೂಡ ಏನ್ ಮಾತಾಡ್ತಾರೆ ಗರುಡ ನಿಮ್ಗೆ ತೋರಿಸ್ತದೆ. ಇಲ್ಲಿ ಅವರು ಹೇಳೋದು ವೇತನ ತಾರತಮ್ಯ ಇದೆ, ಹಾಗೆ ನೇಮಕಾತಿ ಪ್ರಮೋಷನ್ ನಲ್ಲಿ ಕೂಡ ನಮಗೆ ಮಲ್ತಾಯಿ ಧೋರಣೆ ಇದೆ. ಹಾಗೆ GPS ಈ ಹೇಳ್ತಾರಲ್ಲ ಗ್ರೂಪ್ ಇನ್ಶೂರೆನ್ಸ್, ಅದರಲ್ಲಿ ಕೂಡ ತಾರತಮ್ಯ ಇದೆ. ವಿಶೇಷವಾಗಿ ಇಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಅಂತ UGD ನೌಕರರು ಕೆಲವೊಬ್ರು ಮಾತಾಡಿದ್ದಾರೆ. ನಮ್ಗೆ ಯಾವ ರೀತಿ ಸಮಸ್ಯೆ ಅಂತ ಅಂದ್ರೆ, ಒಂದು ಛತ್ರಿ ಕೆಳಗೆ ಎಲ್ಲರೂ ನಿಂತಿದ್ದಾರೆ, ಎಲ್ಲರಿಗೂ ಸಮಸ್ಯೆ ಇದಾವ ಅನ್ನೋ ರೀತಿನಲ್ಲಿ. ಇಲ್ಲಿ ವಿಶೇಷವಾಗಿ ಅವರು ಬೇಸರದಿಂದ ಹೇಳ್ಕೊಳೋದು ಅಂದ್ರೆ, ಈ ದಸರಾ ಸಂಭ್ರಮ ಅವು ಹೇಳಿದಾಗ ಸ್ಪೋರ್ಟ್ಸ್ ಅಂತ ನಡೆಸ್ತೀರಿ ಅಂದ್ರೆ, ನಮಗೆ ಕಾಲ್ಗಳಿದ್ದಾವೆ, ಕೈ ಇದ್ದಾವೆ, ನಮಗೆ ಪ್ರತಿಭೆ ಇದ್ದಾವೆ. ಈಗ ಸ್ಪೋರ್ಟ್ಸ್ ನಲ್ಲಿ ಕೂಡ ನಮಗೆ ನೀವು ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದೀರಲ್ಲ ಅಂತ ಹೇಳಿ. ಅಂದ್ರೆ 8ನೇ ತಾರೀಕಿನಿಂದ ನಾವು ಇಲ್ಲಿ ಲವಲವ ಅಂತ ಇದೀವಿ, ನಮಗೇನು ಕಿಮ್ಮತ್ತಿಲ್ವಾ? ವೀಕ್ಷಕರೇ, ಇಲ್ಲಿ ಪಾಲಿಕೆಯವರು ವಿಶೇಷವಾಗಿ ಪೌರ ಕಾರ್ಮಿಕರು ಇವರೆಲ್ಲ ರಜೆ ಹಾಕ್ಬಿಟ್ರೆ ನಿಮಗೆ ಯಾವ ರೀತಿ ಅಂತ ಹೇಳಿ ಆ ಕಸ ನೋಡಿದ್ರೆ ಗೊತ್ತಾಗತ್ತೆ. ಇಲ್ಲಿ ಕಸದಿಂದ ರಸ ಏನ್ ಬೇಡ, ನಮಗೆ ಏನ್ ಬರಬೇಕಾಗಿದ್ದು ಹಕ್ಕಿನಿಂದ ಅವನ್ನ ಕೊಟ್ಟುಬಿಡಿ ಸ್ವಾಮಿ ಅಂತೇಳಿ. ಒಂದು ರೀತಿಯಿಂದ ಇವತ್ತಿನ ಮೀಟಿಂಗ್ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ದೀಪಾಜೋಳನವರು ಹೇಳಿದ್ರು ಅಂದ್ರೆ ಸಭೆಯಲ್ಲಿ ನಡೆಸಿದಾಗ ಎಲ್ಲ ಸರಿ ಹೋಯ್ತು, ಸ್ಟ್ರೈಕ್ ಮುಗೀತು ಅನ್ನೋ ರೀತಿಯಲ್ಲಿ. ಈಗ ಸ್ಟ್ರೈಕ್ ಕಂಟಿನ್ಯೂ ಆಗಿದೆ ಅಂತ ಹೇಳಿ ಹೇಳಲಿಕ್ಕೆ ಅಂತ ಹೇಳಿ ಒಂದು ವಿಡಿಯೋ ನಮ್ಮ ಜೊತೆಗೆ. ಇಲ್ಲಿ ಇನ್ನೊಂದು ಮಾತು ಹೇಳಬೇಕು ಅಂತಂದ್ರೆ, ಇವತ್ತು ಹುಬ್ಳಿನಲ್ಲಿ ಯಾವ ರೀತಿ ಸ್ಟ್ರೈಕ್ ಮಾಡಿದ್ರು, ಅವ್ರು ಹೆಂಗ್ ಕಂಟಿನ್ಯೂ ಮಾಡಿದ್ರು, ಅದನ್ನು ಕೂಡ ಈ ಝಲಕ್ನಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಜೊತೆಗೆ ಮೈಸೂರಿನ ಜನ ಏನ್ ಹೇಳ್ತಾ ಇದ್ದಾರೆ, ಹಾಗೆ ಇಲ್ಲಿ ಕೆಲವೊಂದ್ಸತಿ ಹೇಳ್ತಾರಲ್ಲ, ಈಗ ಪಾಲಿಕೆನಲ್ಲಿ ಕೆಲವೊಬ್ರು ಸ್ಟ್ರೈಕ್ ಇರೋದ್ರಿಂದ ಮೊದಲೇ ತತ್ರಾಂಶದ ಪ್ರಾಬ್ಲಮ್ ಇತ್ತು, ಅದು ಬರೋದಿಗೆ ಇಲ್ಲಿ ಸ್ಟ್ರೈಕ್ ಶುರುವಾಯಿತು. ಜನರು ಹೇಳ್ತಾರೆ ನಮಗೆ ಖಾತೆಗೆ ಖ್ಯಾತೆ ಆಗ್ತಾ ಇದೆ. ಎಲ್ಲ ಸಮಸ್ಯೆಗಳನ್ನ ಸರ್ಕಾರದವರು ಅರಿಯಬೇಕು ಅಂತ ಹೇಳ್ತಾ ಈಗ ಮುಂದುವರಿದೆ ಮುಷ್ಕರ. ಹಾಗೆ ಇಲ್ಲಿ ಮುಂದುವರಿದಿದೆ ಗರುಡನ ಈ ದೃಶ್ಯಾವಳಿಗಳನ್ನ ತೋರಿಸೋದು, ಹಾಗೆ ಇವರಿಗೊಂದು ನ್ಯಾಯ ಸಿಗ್ಲಿ, ಹಾಗೆ ಇವರ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗ್ಲಿ, ಫಲ ಸಿಗ್ಲಿ ಅಂತ ಹೇಳ್ತಾ ಈ ಎಪಿಸೋಡ್ ವಿಶೇಷವಾಗಿ ಕಾರ್ಮಿಕರಿಗೆ ಇಲ್ಲೇನು ಸ್ಟ್ರೈಕ್ ಕೂತಿದ್ದಾರಲ್ಲ ಅವರಿಗೆ, ಅವರ ಹೃದಯಕ್ಕೆ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ತೆ. ಇದೇನಕ್ಕೆ 4ನೇ ದಿವಸಕ್ಕೆ ಮುಂದುವರಿಸಿದ್ರ ಈ ಸ್ಟ್ರೈಕ್ನ? ಆಮೇಲೆ ಇನ್ನೊಂದು ಏನಂದರೆ, ನಿಮ್ಮ ಡಿಮ್ಯಾಂಡ್ಗಳೇನಿದೆ? ಈಗ ಕಳೆದ 4 ದಿವಸಗಳಿಂದ ಕರ್ನಾಟಕ ರಾಜ್ಯವ್ಯಾಪಿ ನಗರ ಪಾಲಿಕೆ ನೌಕರರು ಮತ್ತು ಸಿಬ್ಬಂದಿಗಳು ಅವಿರತವಾದ 7 ಬೇಡಿಕೆಗಳನ್ನು ಒಳಗೊಂಡ ಅಂತ ಒಂದು ಮುಷ್ಕರವನ್ನು ಮಾಡ್ತಾಯಿದ್ದೀವಿ. ದಿನಾಂಕ 8/7 ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ನಗರ ಪಾಲಿಕೆಯ ಸಂಬಂಧಿತ ನೌಕರರು, ಸಿಬ್ಬಂದಿಗಳು, ಅಧಿಕಾರಿಗಳು ಅವತ್ತಲ್ಲಿ ಮುಷ್ಕರಕ್ಕೆ ಭಾಗಿಯಾಗಿದ್ವಿ. ಅವತ್ತಿನ ದಿವಸನೇ ಸರ್ಕಾರ ನಮ್ಮ ಬೇಡಿಕೆಗೆ ಅಥವಾ ಮುಷ್ಕರಕ್ಕೆ ಸ್ಪಂದಿಸಬೇಕಾಯಿತು, ಸ್ಪಂದಿಸಿಲ್ಲ. ನಮ್ಮ ನಿಜವಾದ ಬೇಡಿಕೆ ಏನು ಅಂತಂದರೆ, ಮಹತ್ತರವಾದ ಈ ದೇಶ ಕೊಳ್ಳೆ ಹೊಡೆಯತಕ್ಕಂಥ ಅಥವಾ ಅದು ಹಾಳಾಗತಕ್ಕಂಥ ಬಹುದೊಡ್ಡ ಬೇಡಿಕೆ ಏನಿಲ್ಲ. ಸಾಮಾನ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥ, ನಮಗೆ ಕೊಡ್ಬೋದಾಗಿರ್ತಂಥ ಅಥವಾ ನಮಗೆ ಕೊಡಲೇಬೇಕಾಗಿರ್ತಕ್ಕಂಥ ಕೆಲವು ಅಂಶಗಳನ್ನ ನಾವು ಈ ಸರ್ಕಾರಕ್ಕೆ ಮನವಿ ಮಾಡೋ ಪ್ರಯತ್ನವನ್ನು ಈ ಹಿಂದೆ ಇರ್ತಕ್ಕಂಥ DPAR ಮತ್ತು DMA ಎರಡಕ್ಕೂ ವ್ಯತ್ಯಾಸ.
ಸರ್ಕಾರಿ ನೌಕರರಿಗೂ ಮತ್ತು ನಗರ ಪಾಲಿಕೆ ನೌಕರರಿಗೂ ತಾರತಮ್ಯ ಇದೆ. ವೇತನದಲ್ಲಿ 20% ವ್ಯತ್ಯಾಸ ಇದೆ. ಅದು ಒತ್ತಟ್ಟು ಇರಲಿ ಸರ್, ಕೇಳೋಣ. 7ನೇ ವೇತನ ಆಯೋಗದಲ್ಲಿ ಕೆಲವು ಸೌಲಭ್ಯವನ್ನು ರಾಜ್ಯ ನೌಕರರಿಗೆ ವಿಸ್ತರಿಸಿದೆ, ಆದರೆ ನಗರ ಪಾಲಿಕೆ ನೌಕರರಿಗೆ ವಿಸ್ತರಣೆ ಮಾಡಿಲ್ಲ. ಇದು ನಮ್ಮ ಬೇಡಿಕೆ. ಈ ತಾರತಮ್ಯ ಯಾಕೆ? ಒಂದನೇ. ಎರಡನೇದಾಗಿ ಕರ್ನಾಟಕ ಮಹಾನಗರ ಪಾಲಿಕೆಗಳ ನೇಮಕಾತಿಯಲ್ಲಿ ಅವರಿಗೆ ಅಪಾಯಿಂಟ್ಮೆಂಟ್ ಆದ ನಂತರ ಅವರ ಅಪಾಯಿಂಟ್ಮೆಂಟ್ ಆದಮೇಲೆ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಪ್ರಮೋಷನ್ಸ್ಗಳು ಅವು ಸರಿಯಾದ ನಿಟ್ಟಿನಲ್ಲಿ, ಸರಿಯಾದ ಸಂದರ್ಭದಲ್ಲಿ, ಸರಿಯಾದ ಸಮಯಕ್ಕೆ ಕೂಡ ನೀಡಿಲ್ದಿರ್ತಕ್ಕಂಥದ್ದು ಬಹುದೊಡ್ಡ ವಂಚನೆ ಕೂಡ ಇದ್ದಾರೆ. ಆಮೇಲೆ ಪ್ರತಿ ನೌಕರರಿಗಿರ್ತಕ್ಕಂಥ, ರಾಜ್ಯ ಸರ್ಕಾರಿ ನೌಕರರಿಗಿರ್ತಕ್ಕಂಥ ಗ್ರೂಪ್ ಇನ್ಶೂರೆನ್ಸ್ ಇರ್ಬೋದು, GPF ಇರ್ಬೋದು, ಇದ್ಯಾವುದು ನಮಗಿಲ್ಲ. ಏನು ಅನ್ಯಾಯ ಮಾಡಿಲ್ಲ. ಈ ನಗರದ, ಈ ರಾಜ್ಯದ, ಈ ದೇಶದ ಕಟ್ಟಕಡೆಯ ನೌಕರ ಅಂತ ಗುರುತಿಸ್ತೀವಿ. ಬೇಕಾಗಿರ್ತಕ್ಕಂಥ ಸವಲತ್ತು, ಸೌಕರ್ಯಗಳು, ಸೌಂದರ್ಯ ಎಲ್ಲದಕ್ಕೂ ಈ ನಗರ ಪಾಲಿಕೆ ನೌಕರರು ಪ್ರಥಮ ಹೆಜ್ಜೆಯಾಗಿ ಮೊದಲು ನಿಂತಿರ್ತಾರೆ. ಅವ್ರನ್ನ ಬಳಸ್ಕೊತಾರೆ. ಅವ್ರ ಹೆಗಲ ಮೇಲೆ ಕೈ ಹಾಕೊಂಡು ವಿಶೇಷ ದಿವಸಗಳಿಗೆ ನಾನಿದು, ನನ್ನವರು, ನಮ್ಮವರು ಅಂತ ಪೌರ ಬಂಧುಗಳ ಹೆಗಲ ಮೇಲೆ ಕೈ ಹಾಕೊಂಡು ಫೋಟೋ ತೆಗೆಸ್ಕೊಂಡು ಮಾಧ್ಯಮದಲ್ಲಿ ನೀವು ಮನಸ್ಸೋ ಇಚ್ಛೆ ನಿಮ್ಮ ವಿವಿಧ ರೀತಿಯನ್ನು ಬಣ್ಣಿಸ್ತೀರಿ. ನಮಗೆ ಸವಲತ್ತು ಕೇಳಿದಾಗ ನಿಮ್ಮ ಬಾಯಿಗಳು ಮುಚ್ಚಿರ್ತಾವಲ್ಲ ಯಾಕೆ? ನೀವು ಮೌನ ವಹಿಸಿರ್ತೀರಲ್ಲ ಯಾಕೆ? ಹಾಗಾದರೆ ಈ ದೇಶದ, ಈ ರಾಜ್ಯದ, ಈ ನಗರದ ಪ್ರಜೆಗಳಲ್ವೇನೋ? ನಿಮ್ಮನ್ನು ಆಳೋದಕ್ಕೆ ಅಥವಾ ನಿಮ್ಮ ಸೇವೆ ಮಾಡೋದಕ್ಕೆ ಮಾತ್ರ ಸೀಮಿತ ನಾವು. ಮಹಾನಗರ ಪಾಲಿಕೆ ನೌಕರರ ಹೋರಾಟಕ್ಕೆ, ಮಹಾನಗರ ಪಾಲಿಕೆ ನೌಕರರ ಹೋರಾಟಕ್ಕೆ, ನಿಷ್ಠಾವಂತ ಅಧಿಕಾರಿಗಳ ಹೋರಾಟಕ್ಕೆ, ನಿಷ್ಠಾವಂತ ಅಧಿಕಾರಿಗಳ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಅಯ್ಯಯ್ಯೋ 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 ಅಯ್ಯಯ್ಯೋ. ನೌಕರರ ಹೋರಾಟಕ್ಕೆ, ಮಹಾನಗರ ಪಾಲಿಕೆ ನೌಕರರ ಹೋರಾಟಕ್ಕೆ, ನಿಷ್ಠಾವಂತ ಅಧಿಕಾರಿಗಳ ಹೋರಾಟಕ್ಕೆ ದಯಮಾಡಿ ಎಲ್ಲ ಕೂತ್ಕೊಳ್ಳಿ. ನೌಕರರ ಒಳಿತನ್ನೇ ಬಯಸಿರ್ತಕ್ಕಂಥ ಶ್ರೀಯುತ ಎಸ್ ಸುರೇಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಹೇಳ್ತೀನಿ, ನಮ್ಮ ನೌಕರರ ಅಂದರೆ ರಾಜ್ಯದಲ್ಲಿ ನಾವು 7 ಲಕ್ಷ ನೌಕರರಿರ್ಬೋದು, ಎಲ್ಲರಿಗೂ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂಥ ಮಹನೀಯರು ನಮ್ಮ ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ. ನಿಮ್ಮ ಜೋರು ಚಪ್ಪಾಳೆ ಅವರಿಗಾಗಿ. ಬಂಧುಗಳೇ, ಸರ್ಕಾರವಿದ್ದಾಗ ನಗರಾಭಿವೃದ್ಧಿ ಸಚಿವರಾಗಿ, ಹಾಲಿ ಶಾಸಕರಾಗಿ ಮತ್ತು ನಮಗಾಗಿ ನೌಕರರ ಒಳಿತಿಗಾಗಿ ಮಾಡಿಕೊಟ್ಟಂಥ ಮಹನೀಯರು ಈಗ ನಮ್ಮ ಕಷ್ಟವನ್ನು ಆಲಿಸಲಿಕ್ಕೆ ನಮ್ಮ ವೇದಿಕೆಯಲ್ಲಿ ಹಾಜರಿದ್ದಾರೆ. ಮೈಸೂರಿನ ಉಸ್ತುವಾರಿ ಸಚಿವರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿ ಯಶಸ್ವಿಯಾದಂಥ ಶ್ರೀಯುತ ಸುರೇಶ್ ಕುಮಾರ್ ಅವರು ನಮಗೆ ಜೊತೆಗಿದ್ದಾರೆ. ಅದೇ ರೀತಿ ಪ್ರಥಮವಾಗಿ ನಮ್ಮ ಮುಷ್ಕರವನ್ನು ಚಾಲನೆ ಮಾಡಿದ ತಕ್ಷಣದಲ್ಲೇ ನಮ್ಮ ಜೊತೆಯಲ್ಲಿ ಸ್ಪಂದಿಸಿದಂಥ ಕೃಷ್ಣರಾಜ ಕ್ಷೇತ್ರದ ಶಾಸಕರು ಆದಂಥ ಶ್ರೀಯುತ ಶ್ರೀವತ್ಸ ಸರ್ ಕೂಡ ವೇದಿಕೆಯಲ್ಲಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಕಷ್ಟವನ್ನು ಹಂಚಿಕೊಳ್ಳಿಕ್ಕೆ ತಾವು ಬಂದಿದ್ದೀರಿ. ನಿಮಗೆ ನಾವು ಯಾವ ರೀತಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋದು ನಮ್ಮ ವಿವೇಚನೆಗೆ ತೋರಿಸದೇ ಇರತಕ್ಕಂಥದ್ದು. ಹಾಗಾಗಿ ಈ ಒಂದು ಸ್ಪಂದನೆಗೆ ನಿಮ್ಮ ಅಭಿಮತ ಮತ್ತು ತಮ್ಮೆರಡು ಆಶೀರ್ವಾದದ ನುಡಿಗಳನ್ನ ನಮ್ಮ ಮುಖೇನ ಹಂಚ್ಕೋಬೇಕಂತೇಳಿ ಈ ಮೂಲಕ ಮನವಿಯನ್ನು ನೀಡ್ತಾ ನಿಮ್ಮ ವೇದಿಕೆಯನ್ನು ಹಂಚ್ಕೋಬೇಕಂತೇಳಿ ನಾವಾದರೂ ಭಾವಿಸ್ತೀವಿ. ಹಿಂದೆ ಬನ್ರಿ ಸರಿ. ನಮ್ಮ ನಗರ ಪಾಲಿಕೆಯ ಸದಸ್ಯರು ಆದಂಥ ಪಾರ್ಥಸಾರಥಿಯವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ.
ಸರ್, ನಾವೇನು ಈ ದೇಶ ಕೊಳ್ಳೆ ಹೋಗತಕ್ಕಂಥ ಅಥವಾ ಈ ರಾಜ್ಯ ದಿವಾಳಿ ಆಗತಕ್ಕಂಥ ಬೇಡಿಕೆಗಳನ್ನ ನಾವು ಮುಂದಿಟ್ಟಿಲ್ಲ. ನಮಸ್ಕಾರನ ಹೇಳೋದು ಅದನ್ನು ಕೇಳ್ತು ಹೋಗ್ಬೇಕಾ? ಮೈಸೂರು ನಮಸ್ಕಾರ ಹೇಳಿದ ತಕ್ಷಣ ಮಾಡ್ತಾರೆ ಅನ್ಕೊಂಡೆ. ಎಲ್ಲಿವರೆಗೂ ಹೋರಾಟ ಅಂದ್ರೆ ಜಿಲ್ಲೆವರೆಗೂ ಅದೊಂದು ಜೋರಾಗಿ ಹೇಳಿದೆ. ಇವತ್ತು 4ನೇ ದಿವಸ ತಮ್ಮ ಚಳುವಳಿ. 8ನೇ ತಾರೀಕು ಎಲ್ಲರೂ ಸಾಮೂಹಿಕ ರಜಾ ಹಾಕಿ ಪ್ರಾರಂಭ ಮಾಡಿದ್ದೀರಾ. ಮತ್ತು ಎಲ್ಲ ಕಾರ್ಪೊರೇಷನ್ಗಳಲ್ಲೂ ಕೂಡ ಈ ಹೋರಾಟ ನಡೀತಾ ಇದೆ. ನಿನ್ನೆ ನನ್ನ ಆತ್ಮೀಯರು ನಮ್ಮ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್ ಅವರು ನಮಗೆ ಫೋನ್ ಮಾಡಿದರು. ಈ ರೀತಿ ನಿಮ್ಮ ಕಾಲದಲ್ಲಿ CNR ಸಾಗಿದ್ದು, ಅದಾದಮೇಲೆ ಇವರು ಕೂಡ ಮೂವ್ಮೆಂಟ್ ಆಗಿಲ್ಲ, ಅದನ್ನು ಅನುಷ್ಠಾನ ತರಬೇಕು ಅಂತ ಆಗ್ರಹ ಮಾಡಿ ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ನೌಕರ ಸಂಘರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಂತ ನಿನ್ನೆ ಮಧ್ಯಾಹ್ನ ಹೇಳಿದ್ರು. ನಿನ್ನೆ ಮಧ್ಯಾಹ್ನ ಹಾಗೆ ನಾವು ಯೋಚನೆ ಮಾಡಿದ್ದೆವು, ಲೈಬ್ರರಿ ನಿನ್ನೆ ಸೆಕ್ರೆಟರಿ ನೋಡೋಣ, ಕಾರಣಾಂತರಗಳಿಂದ ಆಗಲಿಲ್ಲ. ನಾನು 2008ರಿಂದ 2013 ರಾಜ್ಯದ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಹಾಗೂ ನಗರಾಭಿವೃದ್ಧಿ ಸಚಿವನಾಗಿದ್ದೆ. ಆಗ ಮೊದಲು ನಾವು ತಗೊಂಡಿದ್ದು ಬೆಂಗಳೂರು ಹೊರತುಪಡಿಸಿ ಬೇರೆ ಕಡೆ ಕಾಮನ್ CNR ರೂಲ್ಸ್ ಇಲ್ಲ, ಅದನ್ನ ಮಾಡಬೇಕು ಅಂತ ಒಂದು ಫಸ್ಟ್ ತೀರ್ಮಾನ ತಗೊಂಡು ಅದನ್ನ ಅವರ ಮಾರ್ಗದರ್ಶನವನ್ನು ಕೂಡ ಬಹಳ ಚೆನ್ನಾಗಿತ್ತು. ಒಳ್ಳೆ UD ಸೆಕ್ರೆಟರಿಗಳಿದ್ರು, ಜಾವೇದ್ ಅಖ್ತರ್ ಅಂತ ಇದ್ರು, ಅರವಿಂದ್ ಶ್ರೀವಾಸ್ತವ ಅಂತ ಇವತ್ತು ಕೇಂದ್ರ ಸರ್ಕಾರದಲ್ಲಿದ್ದಾರೆ ಅವರು, ಅವರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಕ್ಕೋಸ್ಕರ ಮಾಡಿದ್ರು. ನನಗೆ ನಿಮ್ಮೇಲೆ ಬಹಳ ಕೋಪ ಇದೆ. 2011 ಆದ್ಮೇಲೆ 14 ವರ್ಷ ಆದ್ಮೇಲೆ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ನಮ್ಮನ್ನ ಹುಣಸೆನಲ್ಲೂ ಬಂದು ಮಾತಾಡಿಸ್ತೀವಿ? 2021 ನಾ ಬಂದಿದ್ದೀವಿ ಆಕ್ಷೇಪ ಮತ್ತೆ ನಮ್ಮ ಸರ್ಕಾರ ಇದೆ. ನಮ್ಮ ನಗರಾಭಿವೃದ್ಧಿ ಸಚಿವರಾಗಿ ಬೈತಿ ಬಸವರಾಜ್ ಅವ್ರ ಮುಖಾಂತರ ಎಲ್ಲಿ ಇದು ಚೆಕ್ ಡ್ಯಾಮ್ ಬಂದ್ಬಿಟ್ಟಿದೆ, ಇದಕ್ಕೆ ಯಾಕೆ ನೀರು ಹರಿತಾ ಇಲ್ಲ ಅದನ್ನ ನೋಡ್ಬೋದಾಗಿತ್ತ ನಾವು. ಈಗ ಆಯ್ತು, ಹಿಂದಿಂದ ಏನೋ ಮಾಡೋ ಉಪಯೋಗ ಇಲ್ಲ, ಪೋಸ್ಟ್ ಮಾರ್ಟಮ್ ಮಾಡೋ ಉಪಯೋಗ ಇಲ್ಲ. ನಾನಿವಾಗ ಶ್ರೀವಾಸ್ ಅವ್ರ ಜೊತೆ ಮಾತಾಡಿದ್ದೀನಿ. ಸೋಮವಾರ ಆದ್ಮೇಲೆ, ನಾಳೆ ಮುಂದೆಲ್ಲ ಸೆಕೆಂಡ್ ಸ್ಯಾಟರ್ಡೆ, ಸೋಮವಾರ ಆದ್ಮೇಲೆ ನಾನು ಶ್ರೀವಾಸ್ ಅವರು UD ಸೆಕ್ರೆಟರಿ ದೀಪಾ ಚೋಳ ಮತ್ತೆ ನಮ್ಮ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರಿಬ್ಬರು ನಾವಿಬ್ಬರು ಖುದ್ದಾಗಿ 2011 ಆಗಿರೋದನ್ನ ಇವ್ರೇನಾದ್ರು ನೆಸೆಸರಿ ಅಮೆಂಡ್ಮೆಂಟ್ ತರಬೇಕು ಅಂತ ಅಂದ್ರೆ ನಿಮ್ಮ ಹಿತದೃಷ್ಟಿಯಿಂದ, ಯಾಕಂದ್ರೆ 14 ವರ್ಷದಲ್ಲಿ ಏನೇನೋ ಬದಲಾವಣೆ ಆಗಿರ್ಬೋದು, ಏನೇನು ಬದಲಾವಣೆ ತರಬೇಕು ಅಂತ ಅವರು ಡಿಸೈಡ್ ಮಾಡಿ ಒಂದು ನಿಯಮಿತ ಕಾಲ ಇರ್ತದೆ, 1 ತಿಂಗಳು 2 ತಿಂಗಳು 3 ತಿಂಗಳಲ್ಲಿ ಅನುಷ್ಠಾನ ತರಬೇಕು ಅಂತ ನಾವು ಈ ಕಾರ್ಯವನ್ನ ಖಂಡಿತ ನಾವು ಮಾಡ್ಕೊಡ್ತೀವಿ. ಶ್ರೀವಾಸ್ತವನ ನೇತೃತ್ವದಲ್ಲೇ ನಾನು ಮಾಡ್ತೀನಿ. ಸುಮಾರು 7 ಡಿಮಾಂಡ್ ಇಟ್ಟಿದ್ದೀರ. ಒಂದು 7 ಪೇ ಕಮಿಷನ್, ಸರ್ಕಾರಿ ನೌಕರಿಗೆ ವಿಸ್ತರಿಸುವಂತೆ ಮಹಾನಗರ ಪಾಲಿಕೆ ಅಧಿಕಾರಿ ನೌಕರರಿಗೂ ವಿಸ್ತರಿಸಬೇಕು ಅಂತ ಒಂದು ಡಿಮಾಂಡ್ ಇಟ್ಟಿದ್ದೀರ. ದಟ್ಸ್ ಕ್ವೈಟ್ ನ್ಯಾಚುರಲ್, ಮಾಡಲೇಬೇಕು. ಯಾಕಂದ್ರೆ ನೀವು ಸರ್ಕಾರಿ ನೌಕರರೇ, ಒಂದು ಕಾರ್ಪೊರೇಷನ್ ಕೆಲಸ ಮಾಡ್ತಿದ್ದಾರೆ. ಹಿಂದೆ ನಿಮ್ಮಲ್ಲಿ ಒಬ್ಬರು ಮೇಯರ್ ಇದ್ರು, ನಾರಾಯಣ್ ಅಂತ. ನಾರಾಯಣ್ ಅವರು 2010 ಅಥವಾ 11 ಬೆಂಗಳೂರಿನಲ್ಲಿ ಪೌರ ಕಾರ್ಮಿಕರದ್ದು ಒಂದು ಹೋರಾಟ ನಡೆಸಿದ್ರು. ಆ ಹೋರಾಟಕ್ಕೆ ನಿಡುಮಾಮಿಡಿ ಸ್ವಾಮೀಜಿಗಳು ನೇತೃತ್ವ ಕೊಟ್ಟಿದ್ರು. ಯಾರು ನಿಂತಿದೆಯಾ? ಕೊಟ್ಟಿದ್ರು. ನನ್ನನ್ನು ಇದಕ್ಕಿಡೆಗೆ ಕರೆಸಿದ್ರು. ಏನೊಂದು 5,000 ಜನ ಸೇರಿದ್ದಾರೆ. ಅವ್ರದ್ದು 3 ಡಿಮಾಂಡ್ ಇತ್ತು. ಮಿನಿಮಮ್ ವೇಜಸ್ ಕೊಡಬೇಕು, ಚೆಕ್ ಮುಖಾಂತರ ಕೊಡಬೇಕು, ESI PF ಫೆಸಿಲಿಟೀಸ್ ಕೊಡಬೇಕು. ಅಲ್ಲಿವರೆಗೂ ಆಗಿರಲಿಲ್ಲ. ಎಲ್ಲ ಮಾತಾಡ್ಬಿಟ್ಟು ಹೋಗಿ ಅವತ್ತೇ ಲಾ ಸೆಕ್ರೆಟರಿನ, ಫೈನಾನ್ಸ್ ಸೆಕ್ರೆಟರಿನ, ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿನ, ಲೇಬರ್ ಸೆಕ್ರೆಟರಿನ ಎಲ್ಲರನ್ನೂ ಕೂಡ ಕರೆಸಿ ಚರ್ಚೆ ಮಾಡಿ ಚೀಫ್ ಮಿನಿಸ್ಟರ್ ಅನುಮೋದನೆ ತಗೊಂಡು
1 ಗಂಟೆನಲ್ಲಿ ಆದೇಶ ತಗೊಂಡೋಗ್ತಾರೆ. ಅದೊಂದು ರೆಕಾರ್ಡ್. ಅದು ಗೌರ್ಮೆಂಟ್ ನಮ್ಮ ವೇದನೆಗಳನ್ನು ಬಹಳ ಎರಡಕ್ಷರದಲ್ಲಿ ತಿಳಿಸ್ಕೊಟ್ಟಂಥ ಸಚಿವದ್ವಯರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಗರ ಪಾಲಿಕೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಅದೇ ರೀತಿ ಫಸ್ಟ್ ಪೇ ಮಾಡಬೇಕು, ಅದ್ರ ಒಂದು 20% ಅಷ್ಟೇ ಬರುತ್ತೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಲ್ಲಿ 73 ಅಲ್ಲಿ ಗ್ರಾಮ ಪಂಚಾಯತಿ ನೌಕರರು ಹೇಳಿದ್ರೆ ಅವರಿಗೆ ಸರ್ಕಾರಿ ನೌಕರರು ಅಂತ ಕನ್ಸಿಡರ್ ಮಾಡ್ತಾರೆ. ನಮ್ಮ 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಸರ್ಕಾರಿ ನೌಕರರು ಅಂತ ಕನ್ಸಿಡರ್ ಮಾಡ್ತಾರೆ. ಸೇಮ್ ಕಾನ್ಸ್ಟಿಟ್ಯೂಷನ್ ಒಂದೇ ಟೈಮಲ್ಲಿ ಅಮೆಂಡ್ಮೆಂಟ್ ಆಗಿರೋ ಇವ್ರನ್ನ ರೂರಲ್ ಲೋಕಲ್ ಬಾಡೀಸ್ ಅವ್ರನ್ನ ಸರ್ಕಾರಿ ನೌಕರರು ಅಂತ ಮಾಡ್ತಾರೆ, ಅರ್ಬನ್ ಲೋಕಲ್ ಬಾಡೀಸ್ ಅವ್ರನ್ನ ಸರ್ಕಾರಿ ನೌಕರಲ್ಲ ಅಂತ ಈ ಕ್ರೀಡೆಗಳೇನಿದೆ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಾ ಇತ್ತು ಸರ್, ಎಲ್ಲ ಕಡೆ ಕ್ರೀಡೆಗಳನ್ನ ದಸರಾ ಸಂದರ್ಭದಲ್ಲಿ ದೇಶ ವಿದೇಶಗಳಿಂದ ಬಂದು ಕ್ರೀಡೆಗಳಿಗೆ ಭಾಗವಹಿಸ್ತಾರೆ ರಾಜ್ಯ ಸರ್ಕಾರಿ ನೌಕರರು. ನಮ್ಮ ಸ್ಥಳೀಯ ಸಂಸ್ಥೆ ನೌಕರರು ಯಾರೂ ಕೂಡ ಭಾಗವಹಿಸಲ್ಲ. ಇದು ಕೂಡ ಮಲತಾ ಇದ್ದವನ್ನೇ, ಇದನ್ನ ಸರಿಪಡಿಸ್ಕೊಡ್ಬೇಕು ಅಂತ ಈ 3 ಬೇಡಿಕೆ ಜೊತೆಗೆ ಅತಿ ಮುಖ್ಯವಾಗಿ ಸರ್, ನಾವು ಸಫಾಯಿ ಕರ್ಮಚಾರಿಗಳು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಗಳು ಅನ್ನೋದು ತಮಗೆ ಗೊತ್ತಿದೆ. ಇವತ್ತು ಮಲನ ಕೈಯಲ್ಲಿ ತೆಗಿತಾ ಇದ್ದೀವಿ. ಆ ಒಂದು ಮಾನ್ಯ ಮಾಜಿ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಕಳೆದ ಸರ್ಕಾರದ ಅವಧಿಯಲ್ಲಿ ತಾವು CR ರೂಲ್ ಅಂದರೆ ಕಾರ್ಮಿಕ ನೀತಿ ನಿಯಮಗಳ ಒಂದು ತಿದ್ದುಪಡಿನ ಜಾರಿಗೆ ತಂದು ನೋಟಿಫಿಕೇಷನ್ ಮಾಡಿದ್ರಿ UD ವತಿಯಿಂದ. ತಿದ್ದುಪಡಿ ಇದ್ದರೆ, ಸಲಹೆ ಸೂಚನೆಗಳಿದ್ದರೆ ಅದನ್ನು ಅರ್ಜಿ ಮುಖಾಂತರ ಕೊಡಿ ಅಂತೇಳಿ ನಾವು ಮೈಸೂರು ಮಹಾನಗರ ಪಾಲಿಕೆ ಪೌರಕಾರ್ಮಿಕರ ಸಂಘದಿಂದ ಕೂಡ ಅದಕ್ಕೆ ಆಕ್ಷೇಪಣೆ ಆಗ್ತದೆ. UD ಆಗ ಅಜಯ್ ನಾಗಭೂಷಣ್ ಸರ್ ಅವರು ಸೆಕ್ರೆಟರಿ ಇದ್ದರು. ಈಗ ದೀಪಕ್ 2021 ತಾವು ಸರ್ಕಾರದಲ್ಲಿರುವಾಗ, ಆಗ ಅಲ್ಲಿಂದ ಇಲ್ಲಿಗೆ ಕೂಡ ಇನ್ನೂ ಆಗಿಲ್ಲ. ತಾವು ಹೇಳ್ತೀನಿ 14 ವರ್ಷ ಅಂತ. ನಮಗೆ ಈ CR ರೂಲಲ್ಲಿ ಪೌರ ಕಾರ್ಮಿಕರಿಗೆ ಆಗೋ ಅನ್ಯಾಯ ಹೇಳ್ತೀನಿ ಸರ್. ಪೌರ ಕಾರ್ಮಿಕರಿಗೆ ಏನು ಮಾಡಿದರೆ, DMA ಆರ್ಡರ್ ಪ್ರಕಾರ 1474 ಜನನ ಕಾಯಂ ಮಾಡಬೇಕನ್ನೋದು 2016ರಲ್ಲಿ ಅಧಿಸೂಚನೆ ಹೊರತು. 2016ರಲ್ಲಿ ಈವರೆಗೂ ಕಾಯಂ ಆಗಿರೋರು ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ 518 ಜನ ಮಾತ್ರ. ಈ 2 ಭಾಗದಲ್ಲಿ ಸನ್ಮಾನ್ಯ ಬೊಮ್ಮಾಯಿ ಸರ್ 1474 ಸಾಂಕ್ಷನ್ ಪೋಸ್ಟ್ ಸರ್. ಈಗಿರೋದು 578 ಜನ. ಸನ್ಮಾನ್ಯ ಬೊಮ್ಮಾಯಿ ಸರ್ ಅವರು ಮುಖ್ಯಮಂತ್ರಿಗಳಾಗಿರುವಾಗ ಇದೇ ಜುಲೈ ತಿಂಗಳಲ್ಲೇ 1ನೇ ತಾರೀಕು ಸನ್ಮಾನ್ಯ ನಾರಾಯಣನವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿ, ಆಗ ಹೋರಾಟ ಮಾಡಿದ ಒಂದು ಕ್ಷಣದಲ್ಲಿ ಅದೇ ಸಂಜೆ 6 ಗಂಟೆಗೆ ಇಲ್ಲಿ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ನೇತೃತ್ವ ವಹಿಸಿಕೊಂಡಿದ್ದಂಥ NMR ಅವರು, ಶ್ರೀನಿವಾಸ್ ಅವರು, ನಾನು ಆಗ ಜನರಲ್ ಸೆಕ್ರೆಟರಿ ಮತ್ತು ಮೋಹನ್ ಕುಮಾರ್ ಅವರ ಅಧ್ಯಕ್ಷ ಆಗಿದ್ದರು. ಆ ಒಂದು ಹೋರಾಟದಲ್ಲಿ ಅದೇ ನೈಟು ಸನ್ಮಾನ್ಯ ಬೊಮ್ಮಾಯಿ ಸರ್ ಅವರು ಕರೆದು 24,000 ಜನಕ್ಕೆ ಕಾಯಂ ಕೊಡಬೇಕನ್ನೋ ಒಂದು ದಿಟ್ಟ ನಿರ್ಧಾರನ ತೆಗೆದು ಆದೇಶ ಮಾಡಿ, ಅದಾದ ನಂತರ ಹಂತವಾಗಿ 3 ಹಂತಗಳಲ್ಲಿ ಕಾಯಂ ಆದಂಥ ಒಂದು ಸಂದರ್ಭ ಸರ್. ಆಗ ತಮ್ಮ ಸರ್ಕಾರನೇ ಅದಕ್ಕೆ ಶ್ಲಾಘನೀಯ ಮತ್ತು ಅಭಿನಂದಿಸುವ ಕೂಡ. ಅದಾದ ನಂತರ ಇವತ್ತಿನವರೆಗೂ ಕಾಯಂ ಆದೇಶ ಈಗ ಸಿದ್ದರಾಮಯ್ಯ ಸಾಹೇಬರು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇಲ್ಲಿ ಕಾಯಂ ಆಗ್ತಾ ಇದೆ ಯಾರಿಗಂದ್ರೆ ಖಾಲಿ ಹುದ್ದೆಗಳು ಮಾತ್ರ ಆಗ್ತಾ ಇದೆ ಸರ್. ನಮ್ಮ ಹೋರಾಟದ ಫಲ ನಾವೇನು ನೋವು ಹೇಳ್ತಾ ಇದೀವಿ ಮಾನ್ಯ ಸಚಿವರಲ್ಲಂದ್ರೆ, ನಾವು ಹೋರಾಟಗಳನ್ನ ಇಲ್ಲಿ ನೋಡಿ, 4 ದಿನ ಹೋರಾಟ, 7 ದಿನ ಹೋರಾಟ, 3 ದಿನ ಹೋರಾಟ, 2 ದಿನ ಹೋರಾಟ, ಈ ಹೋರಾಟಗಳು ನಿರಂತರವಾಗಿ ಸಂಘಟನೆ ಮೂಲಕ ಮಾಡ್ತೀವಿ. ಹೋರಾಟ ಕಾಯಂಗೆ ತಗೊಳ್ಳುವಾಗ ಅಲ್ಲಿ ಕಾಯಂ ಆಗಲ್ಲ, ಹೋರಾಟದ ಫಲವಾಗಿ ಕಾಯಂ ಕೊಡಲ್ಲ. ಅಲ್ಲಿ CR ರೂಲು ನೀತಿ ನಿಯಮಗಳು ನೋಡೇ ಮಾಡ್ಬೇಕಲ್ಲ. ಆಗ ಖಾಲಿ ಹುದ್ದೆಗಳ 50-100 ಕೊಟ್ಬಿಡ್ತಾರೆ. ನಮ್ಮ ಹೋರಾಟದ ಫಲ ಎಲ್ರಿಗೂ ಕಾಯಂ ಆಗ್ಬೇಕಂತ ಇಲ್ಲಿ 1600 ಜನ ಕಾರ್ಮಿಕರು ಅವತ್ತು ಸಂಬಳ ಬಿಟ್ಟು, ಊಟ ಬಿಟ್ಟು, ತಿಂಡಿ ಬಿಟ್ಟು, ಮನೆ ಬಿಟ್ಟು ಇಲ್ಲಿ ಬಂದು ಹೋರಾಟ ಮಾಡಿದ್ರೆ 100 ಜನಕ್ಕಾದ್ರೆ 1600 ಜನದಲ್ಲಿ 100 ಜನ ಕೊಟ್ಟರೆ ಇನ್ನು 1500 ಜನ ಎಲ್ಲಿಗೆ ಹೋಗ್ಬೇಕು? ಇದು ತಾರತಮ್ಯ ಎಸಗ್ತಾ ಇದೆ ಸರ್ಕಾರ. ಹಾಗಾಗಿ ಇಲ್ಲಿರೋ CR ಅದಕ್ಕೆ ತಾವೇ ಕೂಡ ಒಂದು ತುಂಬಾ ಒಳ್ಳೆ ತರದಲ್ಲಿ ಮಾಡಿದಿರಿ ಅನ್ನೋದು ಕೂಡ ನಾವು ಓದಿದ್ದೀವಿ, ಪೇಪರಲ್ಲಿ ನೋಡಿದ್ದೀವಿ. ಒಳ್ಳೆ ಕೆಲಸಗಾರರು ಸರ್. ಈ CR ನೇಮಕಾತಿ ನಿಯಮಗಳು ಬದಲಾವಣೆ ಆದರೆ ನಮಗೆ 1474 ಜನ ಕಾಯಂ ಪೋಸ್ಟ್ ಬರೋದೇ ಆದರೆ ಇನ್ನು ಉಳಿಕೆ 1000 ಜನ ಕಾಯಂ ಆಗ್ತಾರೆ ಸರ್. ಯಾವ ಹೋರಾಟನೂ ಬೇಡ, ಯಾರೂ ಬೇಡ, ಎಲ್ಲರ ಮನೆಗೂ ದೀಪ ಹಚ್ಕೋಬಹುದು. ಇದು ಒಂದು ಒಳ್ಳೆಯ ನಿರ್ಧಾರ ಸರ್. ಅದನ್ನ ತಮಗೆ ಕಳಿಸ್ತೀನಿ ಸರ್. ನನ್ನ ಹತ್ರ ಮನೇಲಿದೆ, ಈಗ ತಂದಿಲ್ಲ.
ಕಳೆದ 4 ದಿವಸದಿಂದ ತಾವೆಲ್ಲರೂ ಅನೇಕ ಬೇಡಿಕೆಗಳನ್ನ, ನ್ಯಾಯಯುತ ಬೇಡಿಕೆಗಳನ್ನ ಇಟ್ಟು ಸರ್ಕಾರದ ಗಮನವನ್ನ ಸೆಳೆಯುವಂತ ಕೆಲಸವನ್ನ ತಾವೆಲ್ಲರೂ ಮಾಡ್ತಾ ಇದ್ದೀರಿ. ನಿನ್ನೆ ಸನ್ಮಾನ್ಯ ಸುರೇಶ್ ಕುಮಾರ್ ಸರ್ ಅವರು ನಾನು ಮಾತಾಡ್ಕೊಂಡಂಗೆ, ಹಾಗೆ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರಿಗೆ ಮತ್ತೆ ವಿಧಾನ ಪರಿಷತ್ತಿನ ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಹತ್ರನೂ ಮಾತನಾಡಿ, ಇವತ್ತು ಅವರು ಚೀಫ್ ಸೆಕ್ರೆಟರಿ ಅವ್ರನ್ನ ಸಿಕ್ಕಿದ್ರೆ, ಸಮಯ ಸಿಕ್ಕಿದ್ರೆ ಹೋಗಿ ಭೇಟಿ ಮಾಡ್ತೀವಿ, ಸುರೇಶ್ ಕುಮಾರ್ ಸರ್ ಮೈಸೂರಿಗೆ ಬರೋದು ಅನ್ನುವಂತ ಮಾತನ್ನ ಹೇಳಿದ್ರು. ಅದೇ ರೀತಿ ಬೆಳಗ್ಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಬಂದು ತಮ್ಮ ಬೇಡಿಕೆ ಬಗ್ಗೆ ಮಾತನಾಡಿ, ಅವರು ಮುಖ್ಯಮಂತ್ರಿಗಳಿಗೆ ಮಾತನಾಡ್ತೀನಿ, ಬೈರತಿ ಸುರೇಶ್ ಅವ್ರಿಗೂ ಮಾತಾಡ್ತೀನಿ, ಇವತ್ತು ನಾಳೆ ಅದಕ್ಕೇನಾದ್ರು ಒಂದು ಒಳ್ಳೆ ರೀತಿ ಪಾಸಿಟಿವ್ ರಿಸಲ್ಟ್ ಕೊಡೋಣ ಅಂತೇಳಿ ಬೆಳಿಗ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಬಂಧುಗಳೇ. ಆಗಲೇ ಸುರೇಶ್ ಕುಮಾರ್ ಅವರು ಹೇಳ್ದಂಗೆ ನಿಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಪರವಾಗಿ ನಾವೆಲ್ಲರೂ ನಿಂತ್ಕೋತೀವಿ ಅನ್ನುವಂಥ ಮಾತನ್ನ ಹೇಳ್ತಾ, ಆಗಸ್ಟ್ 11ರಿಂದ ಅಧಿವೇಶನ ಪ್ರಾರಂಭ ಆಗುತ್ತೆ ಅಂತ ಇದೆ. ಆ ಸಂದರ್ಭದಲ್ಲಿ ಸುರೇಶ್ ಕುಮಾರ್ ಸರ್ ಆ ವಿಷಯವನ್ನ ತೆಗೆದುಕೊತಾರೆ, ನಾವೆಲ್ಲರೂ ನಿಮ್ಮ ಜೊತೆಯಾಗಿ ನಿಂತ್ಕೋತೀವಿ ವಿಧಾನಸಭೆಯಲ್ಲಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ, ಇವತ್ತು ಸುರೇಶ್ ಕುಮಾರ್ ಸರ್ ಅವ್ರು ಈಗ ಅವರ ಆರೋಗ್ಯ ಸ್ಥಿತಿ ಸುಧಾರಣೆ ಆಗ್ತಾ ಇದೆ. ಕಳೆದ ಒಂದು 5-6 ತಿಂಗಳಿಂದ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು. ನಾನು ಹೇಳಿದ ತಕ್ಷಣ ಮೈಸೂರಿಗೆ ಬರ್ತೀನಿ, ನಾನೇ ಬರ್ತೀನಿ, ಮಧ್ಯಾಹ್ನ 3-4 ಗಂಟೆ ಒಳಗೆ ಅಲ್ಲಿ ಇರೋಣ, ಅವ್ರನ್ನ ಬೇಡಿಕೆಯನ್ನು ಕೇಳೋಣ ಅಂತೇಳಿ ಇವತ್ತು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾವು ಸದಾ ನಿಮ್ಮೊಂದಿಗೆ ಇರ್ತೇವೆ. ನಮಸ್ಕಾರ ಸರ್. ನಮಸ್ತೆ. ಇಲ್ಲಿ ಬಂದಿದ್ದೇನೆಂದರೆ, ಈ ಮುಜುಗರ ನಡೀತಾ ಇದೆಯಲ್ಲ ಚಳುವಳಿ, ಈ ಚಳುವಳಿ ಕವರೇಜ್ಗಾಗಿ ಬಂದಿದ್ವ ನಾವು. ಅಲ್ಲಿ ಬಂದು ನೋಡಿದಾಗ ಜನರ ಸಮಸ್ಯೆ ಬೇಕಾದಷ್ಟಿದೆ. ಸರ್ಕಾರಕ್ಕೆ ಇದನ್ನು ರವಾನೆ ಮಾಡಿಸೋಕ್ಕೆ ಸಚಿವರಾದವರು ಇವ್ರು ಬಂದಿದ್ದರು, ಶಾಸಕರಾದವರು ಶ್ರೀವಸ್ತ ಅವ್ರು ಬಂದಿದ್ದರು. ಅವ್ರ ಮುಖಾಂತರ ಈ ವಿಚಾರವನ್ನು ತಲುಪಿಸಿದ್ದಾರೆ. ಅದರ ಜೊತೆಯಾಗಿ ಈ ಒಂದು ತಿಂಗಳ ಅವಧಿ ಒಳಗೆ 20 ದಿವಸದಿಂದ ದತ್ತಾಂಶ ಇಲ್ಲದ ಕಾರಣಕ್ಕೆ ಈ ಖಾತೆಗಳು ಬರ್ತಾಯಿಲ್ಲ. ಈಗ ಈ 4 ದಿವಸದಿಂದ ಈ ಚಳವಳಿ ನಡೀತಾ ಇದೆ. ಈ ತಿಂಗಳು ಪೂರ್ತಿ ವ್ಯರ್ಥ ಆಗ್ದಂಗೆ ಆಯಿತು. ಈ ಮಧ್ಯದಲ್ಲಿ ಸಾರ್ವಜನಿಕರ ಪರಿಸ್ಥಿತಿ ಏನಂತ ತಾವು ಹೇಳಬೇಕು. ಈಗ ಹೊರಗಡೆ ರಾಡ್ ಹಾಕಿ ಮ್ಯಾನಲಲ್ಲಿ ಎಳಿಬೇಕಂದ್ರೆ ನಾವು ಕೈ ಹಾಕಿ ಎಳಿಬೇಕು, ವಾಸನೆ ಕುಡ್ಕೊಂಡು ಮಾಡಬೇಕು, ಎಲಿಯಟ್ ಕೆಲಸ. ಆದ್ರೆ ನಮ್ಗೆ ಒಬ್ರಿಗೂ ಪರ್ಮಿಟ್ ಮಾಡಿಲ್ಲ ಎಲ್ಲಾ ಟಿವಿಯಿಂದ. ಈ ಚಳುವಳಿಯಲ್ಲಿ ನಿಮ್ಮ ಬೇಡಿಕೆಗಳೇನಿದೆ ಸರ್? ನಮ್ಮ ಬೇಡಿಕೆ ಏನಂದರೆ 2015ಕ್ಕೆ ಸಿಲಿಂಡರ್ ಪ್ರಕಾರ 1254 ಜನ ಬೇಕಾಗಿತ್ತು 10 ಮಹಾನಗರ ಪಾಲಿಕೆಯಲ್ಲಿ. ಅದರಲ್ಲಿ ಅತಿ ಹೆಚ್ಚಾಗಿ ಮೈಸೂರಲ್ಲಿ 231 ಜನ ಬೇಕಾಗಿತ್ತು. ಅಲ್ಲಿಂದ ಇಲ್ಲಿ ಗಂಟ ಒಬ್ಬರೂ ಕಾಯಂ ಮಾಡ್ಕೊಂಡಿಲ್ಲ. ಎಲ್ಲ ಕಾರ್ಮಿಕರು ಮಾಡ್ಕೊಂಡಿದ್ದಾರೆ. ಪೌರ ಕಾರ್ಮಿಕರು, ವಾಸಿ, ಬೇರೆ ಎಲ್ಲ ಮಾಡ್ಕೊಂಡಿದ್ದಾರೆ. PUGD ಅವರು ಅಂದರೆ ಒಬ್ಬರೂ ತೆಗೆದುಕೊಂಡಿಲ್ಲ. ಅದು ನಮ್ಮ ಬೇಡಿಕೆ ಮುಖ್ಯವಾಗಿರೋದು ಸರ್. ಈಗ ರಿಟೈರ್ಡ್ ಆಗಿ ಸುಮಾರು ಜನ ಹೋಗ್ತಾಯಿದ್ರು ಮನೆಗೆ, ಏಜು ಆಗೈತೆ ಅಂಥವ್ರಿಗೆಲ್ಲ ಪಾಪ ಏನಿಲ್ಲ ಮನೆಗೆ ಹೊರಟಾಗ್ತಾರೆ. ಹಾಗಾಗಿ ಸರ್ಕಾರ ಈ ನಮ್ಮ ಗಮನ ಕೊಟ್ಬಿಟ್ಟು 231 ಜನ ಮೈಸೂರಲ್ಲಿ ಏನಿದೆ ಎಲ್ಲರನ್ನೂ ಒಟ್ಟಿಗೆ ಕಾಯಂ ಮಾಡಬೇಕು ಅಂತ ನಮ್ಮ ಬೇಡಿಕೆ. ಈಗ ಸರ್ಕಾರಕ್ಕೆ ಏನು ಸಂದೇಶ ನೀಡೋಕ್ಕೆ ಹೊರಟಿದ್ದೀವಿ ಸರ್? ಆಲ್ರೆಡಿ ಐತೆ ಸರ್ಕಾರ ಲೆವೆಲ್ದಲ್ಲಿ ಓಡಾಡ್ತಾ ಇದ್ದೀವಿ. 2011ರಿಂದ ಓಡಾಡ್ತಾ ಇದ್ದೀವಿ. ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ಈಗ ಫೈನಲ್ ಸ್ಟೇಜಿಗೆ ಬಂದೈತೆ. ಅದರಲ್ಲೂ ಇನ್ನೂ ಬೇಡಿಕೆ ಅಂದರೆ ಈಗ 1254 ಜನಕ್ಕೂ ಏಕಕಾಲದಲ್ಲಿ ಕಾಯಂ ಮಾಡಬೇಕು 10 ಮಹಾನಗರ ಪಾಲಿಕೆಯಲ್ಲಿ ಅಂತ ನಮ್ಮ ಸ್ವಚ್ಛತೆಯಲ್ಲಿ ಮೊದಲ ಆದ್ಯತೆ ನಿಮ್ದೆಲ್ಲ. ಇದನ್ನು ಅನುಷ್ಠಾನಕ್ಕೆ ತರಬೇಕಂತ ಸರ್ಕಾರಕ್ಕೆ ನೀವು ಸಂದೇಶನವನ್ನು ರವಾನೆ ಮಾಡಿಸೋಕ್ಕೆ ಹೊರಟಿದ್ದೀರಾ? ಹೌದು ಸರ್. ಅದು ನಮ್ಮದೇ ಕೆಟ್ಟ ಕೆಲಸ ಸರ್. ಹೌದು. ಅದು ಯಾರು ಒಪ್ಪಲಾರದ ವಿಚಾರ ಅಲ್ಲ, ಅದು ಸತ್ಯತೆ ಇರೋದು. ಎಲ್ಲ ಟೆಂಡರು ಕಾಂಟ್ರಾಕ್ಟ್ ಬೇಸಿಕ್ ಏನೋ ಮಾಡ್ತಾರೆ. ಔಟ್ಸೋರ್ಸ್ ಅಲ್ಲಿ ನಡೀತಾ ಇದೆ ಸರ್. ಆದ್ರೂ ನಮ್ಗೆ ಏನು ಒಳ್ಳೇದಾಗಿಲ್ಲ ಸರ್. ಇದು ಗಂಟ ಬರೀ ನಮಗೆಲ್ಲ ಮೋಸನೇ ಐತೆ ಸರ್ ಆಗ್ತಿರೋದು. ನಂದೇ ಈಗ ಸರ್ವಿಸ್ ಅಲ್ಲ 29 ವರ್ಷ ಸರ್. ಈಗ ನಂದು ನನಗೆ ಸೀನಿಯರ್ಗಳಾಗಿದ್ದಾರೆ. ಆಮೇಲೆ ಇದರಲ್ಲಿ ಸುಮಾರು ಥರ ಇನ್ನೂ ಜೂನಿಯರ್ಗಳು ಸೀನಿಯರ್ಗಳು ಎಲ್ಲ ಇದ್ದಾರೆ ಸರ್. ಕಣ್ಣಿಂದ ನೋಡಿದ ವಿಚಾರ ಎಲ್ಲ ಇರ್ತೀರಾ ನೀವು? ಈ ಮ್ಯಾನೊಳಗೆಲ್ಲ ಇಳಿದ್ಬಿಟ್ಟೆಲ್ಲ ಕೆಲಸ ಮಾಡಿದ್ವಿ ಸರ್ ನಾವು. ಈಗ 2013 ಈಚೆಗೆ ಮ್ಯಾನೊಳಗೆ ಇಳಿಬಿಲ್ಲ ಅಂತ ಒಂದು ಸುಪ್ರೀಂ ಕೋರ್ಟ್ ಇಳಿತಲ್ಲ ಸರ್.
ಆಮೇಲೆ ಕೆಲವು ಅಧಿಕಾರಿಗಳು ಎಲ್ಲ ಮಿಷಿನೇ ಮಾಡ್ಕೊತವೆ, ಕೆಲಸ ಯಾರು ಮಾಡ್ತಿಲ್ಲ ಕೈಯಿಂದ ಅಂತ ಎಲ್ಲ ಸುಳ್ಳು ಕೊಟ್ಟಿದ್ದಾರೆ ಸರ್. ಅಧಿಕಾರಿಗಳು ಹೇಳಿದ ಮೇಲೆ ಆ ವಿಚಾರದಲ್ಲಿ ಅಧಿಕಾರಿಗಳನ್ನ ಕಳಿಸ್ಬೇಕು ಈ ಕೆಲಸ. ಅದು ನಮ್ಮ ಆನೆ ಎಲ್ಲ ಪ್ರಸ್ತಾವನೆ ಮಾಡಿದ್ವು ಸರ್. ನಾವೆಲ್ಲ ಒಂದು ಮೀಟಿಂಗ್ ಕರೆದಾಗ ಕೇಳಿದ್ದಕ್ಕೆ ಎಲ್ಲ ಉತ್ತರ ಹೇಳಿದ್ದಾರೆ ಅವರು. ನಮಸ್ಕಾರ, ನನ್ನ ಹೆಸರು ಸಿಂಧುವಳ್ಳಿ ಆಗ್ತದೆ. ಹೋರಾಟ ಮಾಡ್ತಾ ಇದ್ದೀರಾ? ವಿಶೇಷ ಏನಿಲ್ಲ. ವಿಷಯ ಏನಪ್ಪ ಅಂದರೆ ನೋಡಿ, ಇವತ್ತು ಆಷಾಢ ಶುಕ್ರವಾರ ಎಲ್ಲ ಪ್ರತಿಯೊಬ್ಬರೂ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಯವರು ಎಲ್ಲ ಮಾಡಿದ್ದಾರೆ, ಎಲ್ಲ ಕಡೆ ಸ್ವಚ್ಛತೆ ಮಾಡಿದ್ದಾರೆ. ಆದರೆ ಮಹಾನಗರ ಪಾಲಿಕೆ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ಅವರ ಕೆಲವೊಂದು ಹಕ್ಕು, ಅವರ ಬೇಡಿಕೆಗಳು ಏನಿದೆ ಅದು ಹಕ್ಕಲ್ಲಿ ಮಾಡತಕ್ಕಂಥ ಬೇಡಿಕೆಗಳು, ಆರೋಗ್ಯ ಸೇವೆ ಇರ್ಬೋದು, ಕ್ರೀಡೆ ಇರ್ಬೋದು, ಮತ್ತು ಕಾಯಂ ಹುದ್ದೆ ಇರ್ಬೋದು, ಈ ಥರ ಒಂದು 7 ಬೇಡಿಕೆಗಳಿದ್ದಾರೆ. ಸರ್ಕಾರಕ್ಕೆ ಹೊರೆ ಅಂತ ಏನಂದರೆ ಭಾಗ್ಯಗಳ ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರ ದಸರಾ ಹಬ್ಬ ಬರೋಕ್ಕೂ ಮುಂಚೆ ಮೈಸೂರಿನ ಪೌರ ಕಾರ್ಮಿಕರಿಗೆ, ಈ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿಗೆ ಸಿಹಿ ಸುದ್ದಿ ಕೊಡಬೇಕು. ಅವ್ರಿಗೂ ಒಂದು ಉತ್ತಮ ಜೀವನ ನಡೆಸೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ನಾನು ಈ ವಿಚಾರವಾಗಿ ಯಾಕೆ ಹೇಳ್ತೀನಿ, ಇದು ಪ್ರತಿಭಟನೆ ಮಾಡಿ ಪಡೆಯುವಂಥ ಹಕ್ಕಲ್ಲ. ಇದಕ್ಕೆ ಪೌರ ಕಾರ್ಮಿಕರ ಮನೆಯಲ್ಲಿ ಯಾರಾದರೂ ಆಯುಕ್ತರಾಗಿದ್ದರೆ, ಯಾರಾದರೂ ಒಬ್ಬ ಶಾಸಕ ಆಗಿದ್ದರೆ, ಯಾರಾದರೂ ಒಬ್ಬ ಅಧಿಕಾರಿಯಾಗಿ ಹುಟ್ಟಿದ್ದರೆ ಈಗ ಕನ್ನಡ ನಾವು ಕಣ್ಣಲ್ಲಿ ನೋಡದೇ ಇರೋದು, ಕೈಯಲ್ಲಿ ಮುಟ್ಟದೇ ಇರೋದು ಅವರು ಮಾಡ್ತಾರೆ. ಸ್ವಚ್ಛತೆ ಮಾಡೋದ್ರಿಂದನೇ ಈ ಮೈಸೂರು ನಗರ ಸ್ವಚ್ಛ ನಗರ, ಸಾಂಸ್ಕೃತಿಕ ನಗರ ಹಲವಾರು ಪಡೆಯೋಕ್ಕೆ ಕಾರಣವೇ ಅವರ ಒಂದು ಶ್ರಮ, ಅವರ ಒಂದು ಸೇವೆ. ಅವ್ರಿಗೆ ತಕ್ಕಂಥ ಪ್ರತಿಫಲವಾಗಿ, ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಕೇಳ್ತಾ ಇರೋದು ಅದೇನು ಅಪರಾಧವೂ ಅಲ್ಲ, ತಪ್ಪು ಅಲ್ಲ. ಅವ್ರೇನು ದುಡಿತಾ ಇದ್ದಾರೆ ಅದಕ್ಕೆ ತಕ್ಕಂಥ ಒಂದು ಪ್ರತಿಫಲ ಕೇಳ್ತಾ ಇದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ವೇತನ ಆಯೋಗದಲ್ಲಿ ಎಲ್ಲರೂ ಕೂಡ ಸೌಲಭ್ಯ ಪಡೀತಾ ಇದ್ದಾರೆ. ಇವ್ರು ಯಾಕೆ ಪಡೀತಾ ಇಲ್ಲ? ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ನಾನು ಹೇಳ್ತಾ ಇರೋದು, ಉಳ್ಳವರಿಗೆ ಮಾಡಿದರೆ ಪ್ರಯೋಜನ ಇಲ್ಲ, ಇಲ್ಲದವ್ರಿಗೆ ಇವ್ರಿಗೆ ಮಾಡಿಕೊಡಿ. ಇವರು ಮನಸಾರೆ ಹರಿಸಿದ್ರೆ ನಿಮಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು, ನಾಡಿಗೂ ಒಳ್ಳೆಯದು. ಯಾಕಂದರೆ ಕಷ್ಟಪಡುವಂಥ ಕೈಗಳು ಇವ್ರಿಗೆ ನ್ಯಾಯ ಒದಗಿಸಬೇಕಾದಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಹಾಗಾಗಿ ನಮ್ಮ ಮೈಸೂರಿನವರಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಒಬ್ಬ ಹೋರಾಟಗಾರನಾಗಿ ಏನು ಬೇಡ್ಕೊಳ್ತೀನಿ ಅಂದರೆ, ನೀವು ಈ ಮನವಿನ ಆದಷ್ಟು ಬೇಗ ಸ್ವೀಕಾರ ಮಾಡಿ ಅಂಗೀಕಾರ ಮಾಡಿಕೊಡಿ. ಅವರ ಏನು ಬೇಡಿಕೆ ಇದೆ ತರಬೇಕು ಅನ್ನೋದು ನನ್ನ ಬೇಡಿಕೆ ಮತ್ತು ಆಗ್ರಹ. ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು, ನಗರ ಪಾಲಿಕೆಗಳ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು, ಈ ಒಂದು ತಾರತಮ್ಯ ಏನಿದೆ, ಈ ಸಮಸ್ಯೆಗಳನ್ನ ಪರಿಹರಿಸಿ ಸರ್ಕಾರವಾಗಿ ಒಪ್ಪಿಕೊಂಡಿದೆ. ಹಾಗಾಗಿ ಸರ್, ನಾವು ಈಗ ಮೇನ್ ನಮಗೆ ಅಮರನಾಥ ಬಳಿಯವರು ಮತ್ತು ಏನು ಪರಿಷತ್ದಿಂದ ನಿನ್ನೆ ನಾವು ಸಾಮೂಹಿಕ ರಜೆ ಹಾಕಿ ಪ್ರತಿಭಟನೆ ಮಾಡಿದ್ವಿ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ. ಬಟ್ ಅಲ್ಲಿ ನಮಗೆ ಯಾವುದೇ ಥರ ಸರ್ಕಾರದಿಂದ ಸ್ಪಂದನೆ ಸಿಗಲಿಲ್ಲ. ಯಾವುದೇ ಸರ್ಕಾರದಿಂದ ಪ್ರತಿನಿಧಿ ಆಗಲಿ ಅಧಿಕಾರಿ ಆಗಲಿ ನಮಗೆ ಬಂದು ಯಾವುದೇ ಸ್ಪಂದನೆ ನೀಡಲಿಲ್ಲ. ಆದ ಕಾರಣ ನಮ್ಮ ರಾಜ್ಯಾಧ್ಯಕ್ಷರು ಶ್ರೀ ಅಮೃತರಾಜ್ ಅವರು ಹೇಳಿದ ಪ್ರಕಾರ ನಾವು ಈ ಮುಷ್ಕರವನ್ನು ಅನಿರ್ದಿಷ್ಟ ಅವಧಿಯವರೆಗೆ ಮುಂದುವರಿಸ್ತೀವಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. We want justice. We want justice. We want justice. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ 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 ಅಯ್ಯಯ್ಯೋ. ರಾಜ್ಯ ಹಣಕಾಸಿನ ಆಯೋಗದ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ
ಎಲ್ಲ 10 ಮಹಾನಗರ ಪಾಲಿಕೆಗಳಿಂದ ಇಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರ ಕೈಗೊಳ್ಳಲಾಗಿದ್ದು, ನಮ್ಮ ಪ್ರಮುಖ ಬೇಡಿಕೆಗಳಾದ 7 ಬೇಡಿಕೆಗಳನ್ನು ಈಡೇರಿಸಲು ನಿನ್ನೆ ಯಾರೂ ಸರ್ಕಾರ ರಾಜ್ಯ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿರುವುದಿಲ್ಲ. ನಾವು ಮುಂಜಾನೆಯಿಂದ ಸಾಯಂಕಾಲದವರೆಗೂ ನಾವಲ್ಲಿ ಸ್ಟ್ರೈಕ್ ಮಾಡಿದರು. ಮಹಾನಗರ ಪಾಲಿಕೆಯ ಇದು ಬೃಹತ್ ಮಹಾನಗರ ಪಾಲಿಕೆಯ ಹಾಗೂ ಪ್ರಮುಖ ಅಧ್ಯಕ್ಷರಾದಂಥ ಅಮೃತರಾಜ್ ಅವರೊಂದಿಗೆ ನಾವು ಎಲ್ಲರೂ 10 ಮಹಾನಗರ ಪಾಲಿಕೆಯ ಅಧ್ಯಕ್ಷರು ಹಾಗೂ ನೌಕರ ಸಂಘದ ಉಪಾಧ್ಯಕ್ಷರು ಎಲ್ಲರೂ ಭಾಗವಹಿಸಿದ್ವಿ. ಆದರೆ ನಮಗೆ ಪ್ರಮುಖ ಬೇಡಿಕೆಗಳು ಈಡೇರಲಿಲ್ಲ. ಅವರು 7ನೇ ವೇತನ ಆಯೋಗ ಕೊಟ್ಟಿದ್ದಾರೆ, ನಮಗೆ ಜಾರಿ ಮಾಡಿದ್ದಾರೆ. ಆದರೆ ರಾಜ್ಯ ಸರ್ಕಾರಕ್ಕೆ ಅವರು 100% ನೀಡಿದ್ದಾರೆ, ನಮಗೆ 80% ನೀಡಿ 20% ಕಡಿತಗೊಳಿಸಿದ್ದಾರೆ. ಅದನ್ನು ಮಹಾನಗರ ಪಾಲಿಕೆಯಿಂದಲೇ ಭರಿಸಿಕೊಳ್ಳಿರಿ ಅಂತೇಳಿ ಅವರು ಅನ್ನುತ್ತಾ ಇದ್ದಾರೆ. ಅದಕ್ಕಿಂತ ನಮಗೆ ಅನ್ಯಾಯ ಆಗಿದೆ. ಡೈರೆಕ್ಟಾಗಿ ಖಜಾನೆಯಿಂದ ನಮಗೆ ಹಣ ಬಿಡುಗಡೆ ಆಗಬೇಕು. ವೇತನ ಅದು ಬಿಡುಗಡೆ ಆಗದೆ ನಮಗೆ ಅನ್ಯಾಯ ಆಗ್ತಾ ಇದೆ. ಅದು ನಮ್ಮದು ವೇತನ ತಡೆ ಹಿಡಿದಿದ್ದಾರೆ. 2 ತಿಂಗಳಿಗೆ ಕೂಡ ಕೊಟ್ಟರು, ಮೊನ್ನೆ 3 ತಿಂಗಳಿಗೆ ಕೊಟ್ಟರು ಪಗಾರನ. ಹಿಂಗೆ ಲೇಟ್ ಆಗ್ತಾ ಇದೆ. ಆಮೇಲೆ ಗೌರ್ಮೆಂಟ್ ನೌಕರರಿಗೆ KGID ನೀಡಿದ್ದಾರೆ, PF ನೀಡಿದ್ದಾರೆ, GPF ನೀಡಿದ್ದಾರೆ. ಅದನ್ನು ನಮಗೂ ನೀಡಬೇಕು ಅವರು. ಆಮೇಲೆ ಹಿಂದಿನ ಸರ್ಕಾರ 6ನೇ ವೇತನ ಕೊಟ್ಟಾಗ ಕಂಟಿನ್ಯೂ ಅವರು ಏನು ಕೊಡಬೇಕು ಎಲ್ಲ ಕೊಟ್ಟಬಿಟ್ರು, 100% ಕೊಟ್ಟರು. ಆದರೆ ಈಗಿನ ಸರ್ಕಾರ ಯಾಕೆ ಹಿಂಗೆ ಮಾಡ್ತಾ ಇದೆ, ಅನ್ಯಾಯ ಮಾಡ್ತಾ ಇದೆ. ನಮಗೆ ಮಹಾನಗರ ಪಾಲಿಕೆಗೆ 10 ಮಹಾನಗರ ಪಾಲಿಕೆಗೆ ಅನ್ಯಾಯ ಮಾಡ್ತಾ ಇದೆ. ಆಮೇಲೆ ಇವೆಲ್ಲ ನಮಗೆ ವೃಂದ ನಿಯಮದ ಅವನ್ನೆಲ್ಲ ತಿದ್ದುಪಡಿ ಮಾಡಬೇಕು, ತಿದ್ದುಪಡಿ ಮಾಡಿಲ್ಲ, ಅದನ್ನೆಲ್ಲ ಅನ್ಯಾಯ ಮಾಡ್ಯಾರೆ. ಆಮೇಲೆ KGF ಇವೆಲ್ಲ KMF ಇದನ್ನೇ ಕೊಟ್ಟಿಲ್ಲ, KGD ಅಲ್ಲ, KMS ಹುದ್ದೆನ ಅವರು 50 ವರ್ಷದಿಂದ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳಿಗೆ ನೀಡಿರಲಿಲ್ಲ. ಅದರ ಪದೋನ್ನತಿ ಬೇರೆ ಸಿಬ್ಬಂದಿಗಳಿಗೆ ನೀಡಿ ನಮ್ಮಲ್ಲಿಯೇ ಮಹಾನಗರ ಪಾಲಿಕೆ ಸಿಬ್ಬಂದಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಎಲ್ಲ ಸರಿಪಡಿಸಬೇಕು. ಇವು ಪ್ರಮುಖವಾದ ಮತ್ತು ಕ್ರೀಡಾ ಯೋಜನೆ ರಾಜ್ಯ ಸರ್ಕಾರದವರಿಗೆ ಅಷ್ಟು ಹಮ್ಮಿಕೊಳ್ತಾರೆ, ನಮಗೆ ಮಹಾನಗರ ಪಾಲಿಕೆಯವರಿಗೆ ಮಾಡಲ್ಲ. ಮಹಾನಗರ ಪಾಲಿಕೆಯಿಂದ ಪೌರಕಾರ್ಮಿಕರು ಅದನ್ನು ನಾವು ಸ್ವಚ್ಛ ಮಾಡಿ ಬರ್ತೀವಿ, ಎಲ್ಲ ಕ್ಲೀನ್ ಮಾಡಿ ಬರೋಕ್ಕೆ ನಾವು ಬೇಕು. ಇವರಿಗೆ ನಾವು ಅಲ್ಲಿ ಕೆಲಸ ಮಾಡಿ ನಾವು ಕ್ರೀಡಾ ಯೋಜನೆ ಮಾಡೋಂಗಿಲ್ಲ, ನಮ್ಮನ್ನ ಅಲ್ಲಿ ಭಾಗವಹಿಸಕ್ಕೆ ಕರ್ಕೊಂಡೋಗಿಲ್ಲ ಅವರು. ಇದೆಲ್ಲ ಅನ್ಯಾಯ ಮಾಡ್ತಾರೆ. ನಮಗೆ 7 ಬೇಡಿಕೆಗಳು, ಪ್ರಮುಖ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ದಯವಿಟ್ಟು ಈಡೇರಿಸಿ ನಮಗೆ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ವಿನಂತಿ. ಕರ್ನಾಟಕ ರಾಜ್ಯದ ಮಹಾನಗರ ಪಾಲಿಕೆ ಸಂಘದ ಎಲ್ಲ ಪದಾಧಿಕಾರಿಗಳಲ್ಲಿ ವಿನಂತಿ ಮತ್ತು ಕಳೆದ 4 ದಿನಗಳಿಂದ ಏನು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರ ಸಂಘದ ವತಿಯಿಂದ ಏನು ನಾವು ಹಲವಾರು ಬೇಡಿಕೆಗಳನ್ನ ಈಡೇರಿಕೆಗಾಗಿ ನಾವು ಮನವಿ ಪತ್ರ ಸಲ್ಲಿಸ್ತಾ ಬಂದಿದ್ವಿ. ಈ ಒಂದು ನಿಟ್ಟಿನಲ್ಲಿ ಇಂದು ಮಾನ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ಮತ್ತು ಘನ ಉಪಸ್ಥಿತಿ ನಿರ್ದೇಶಕರು, ಪೌರಾಡಳಿತ ಇಲಾಖೆ ಮತ್ತು ಇತರೆ ಅಧಿಕಾರಿಗಳು ಮತ್ತು ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರು CS ಷಡಕ್ಷರಿ ಮತ್ತು ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷರು ಮಾನ್ಯ ರಮೇಶ್ ಸಂಘ ಅವರ ಒಂದು ಉಪಸ್ಥಿತಿಯಲ್ಲಿ ನಾವು ಇವತ್ತು ಬೇಡಿಕೆಗಳನ್ನ ಸನ್ಮಾನ್ಯ ಕಾರ್ಯದರ್ಶಿಗಳ ಮುಂದೆ ಇಟ್ಟಾಗ ಅವರು ಒಂದು ಪ್ರೊಸೀಡಿಂಗ್ಸ್ ಕೊಟ್ಟಿದ್ದಾರೆ. ಆ ಪ್ರೊಸೀಡಿಂಗ್ಸ್ ಎಲ್ಲ ಗೊತ್ತಾಗುತ್ತೆ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಯಶಸ್ವಿ ಆಗಲ್ಲ ಅಂತ. ಹಾಗಾಗಿ ಎಲ್ಲಾ ಸಂಘದ ಪದಾಧಿಕಾರಿಗಳ ಒಂದು ಒಮ್ಮತ ತೀರ್ಮಾನದ ಮೇಲೆಗೆ ಏನು ನಾವು 8ನೇ ತಾರೀಕಿಂದ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಚಾಲನೆ ಕೊಟ್ಟಿದ್ದೀವೋ ಆ ಮುಷ್ಕರ ಮಾನ್ಯ ಸಚಿವರು ಮಧ್ಯಪ್ರವೇಶ ಮಾಡಿ ನಮಗೆ ನ್ಯಾಯಯುತ ಬೇಡಿಕೆ ಈಡೇರಿಸುವವರೆಗೂ ಸಮಸ್ತ ಎಲ್ಲಾ ಮಹಾನಗರ ಪಾಲಿಕೆ ಎಲ್ಲಾ ಕೆಲಸ ಕಾರ್ಯಗಳನ್ನ ಸಾಮೂಹಿಕ ರಜೆ ಹಾಕುವ ಮೂಲಕ ಮುಂದೂಡಬೇಕು ಅಂತ ಈ ಸಂದರ್ಭದಲ್ಲಿ ಮುಂದುವರಿಸಬೇಕು. ನಾವು ಯಥಾವತ್ತಾಗಿ ಮುಂದುವರಿಸಬೇಕು. ಎಲ್ಲಾ ಸಂಘದ ಪದಾಧಿಕಾರಿಗಳು ಮತ್ತು ಈ ಒಂದು ಸಂದರ್ಭದಲ್ಲಿ ಮಾನ್ಯ ಆಯುಕ್ತಗಳು, ವಲಯ ಆಯುಕ್ತಗಳು ಸಹ ಸಹಕಾರ ನೀಡಬೇಕು. ಈಗಾಗಲೇ ಹಲವಾರು ಗಣ್ಯ ವ್ಯಕ್ತಿಗಳು, ರಾಜಕಾರಣಿಗಳು ಮತ್ತು ಇನ್ನೂ ಹೆಚ್ಚಿನ ಹಿರಿಯ ರಾಜಕಾರಣಿಗಳು ಸಹ ಬೆಂಬಲ ವ್ಯಕ್ತಪಡಿಸ್ತಾ ಇರೋದ್ರಿಂದ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕುವರೆಗೂ ಎಲ್ಲ ಸಮಸ್ತ ಪಾಲಿಕೆ ಅಧಿಕಾರಿಗಳು, ಸಂಘದ ಪದಾಧಿಕಾರಿಗಳು ಮತ್ತು ಪೌರ ಕಾರ್ಮಿಕರ ಮುಖಂಡರು, ಪೌರ ಕಾರ್ಮಿಕರ ಸಂಘಗಳು ಮತ್ತು ಒಳಚರಂಡಿ ನೌಕರರು, ಸಂಘದ ಪದಾಧಿಕಾರಿಗಳು, ದಯವಿಟ್ಟು ವಾಹನ ಚಾಲಕರು, ಇತರ ಎಲ್ಲ ಪಾಲಿಕೆಯ ಅನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಸಂಘದ ಪದಾಧಿಕಾರಿಗಳು ಸಹ ತಮ್ಮ ಸಹಕಾರ ಕೊಡಿ. ಮುಂದಿನ ದಿನಗಳಲ್ಲಿ ನಾವು ಸಹ ನಿಮ್ಮ ಎಲ್ಲಾ ಕಷ್ಟ ಸುಖಗಳಿಗೆ ಭಾಗಿಯಾಗಿ ನಿಮಗೂ ನ್ಯಾಯಯುತ ಬೇಡಿಕೆ ಕೊಡಿಸೋದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಿಮಗೆ ಎಲ್ಲಾ ರೀತಿ ಅನುಕೂಲ ಮಾಡಿಕೊಡ್ತೀವಿ ಈ ಸಂದರ್ಭದಲ್ಲಿ ನನ್ನ ಮಾತಿಗೆ ವಿರಾಮ. ಜೈ ಕರ್ನಾಟಕ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಡಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.